ದೇವೇನಿ, ಇಂಥ ಟೈಮಲ್ಲಿ ಈ ವಿಷಯ ಬೇಕಿತ್ತಮ್ಮ. ಅರೆ ಏನ್ ರಮಣ ನೀವು, ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ. ಅಜಿತ್ ಕೂಡ ಭಾವನ್ ಗುಣಗಳನ್ನೇ ಹೋಲ್ತಿದ್ದಾನೆ ಅಂತ. ಅವ್ರನ್ನ ಹರ್ಟ್ ಮಾಡೋ ಉದ್ದೇಶ ನನ್ಗಿರ್ಲಿಲ್ಲ. ಬಾವ, ನನ್ನ ಮಾತುಗಳಿಂದ ನಿಮ್ಗೆ ಹರ್ಟ್ ಆಗಿದ್ರೆ ಐಮ್ ಸಾರಿ. ಭೂಮಿ, ಬಾ. ಅಂಜು, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬಾ. ಅಂಜು, ಏನಾಗಿದೆ ನಿನ್ಗೆ? ಆ ಟೀ ಅಂಗಡಿ ಅಜಿತ್ ಮಧ್ಯ ಹೋಗಲ್ಲ ಅಂತ ಹೇಳ್ದೆ. ಓಕೆ, ಒಂದ್ ಪಕ್ಷ ಅದು ಓಕೆ ಅಂತ ಅನ್ಕೊಳ್ಳೋಣ. ಆದ್ರೆ ಈಗ ನೋಡಿದ್ರೆ ಅವಳು ಏನೋ ನಿನ್ ಕ್ಲೋಸ್ ಫ್ರೆಂಡ್ ಅನ್ನೋ ತರ ಅವಳು ಹಿಂದಿಂದ ಒಳ್ಳೆ ಚೇಲ ತರ ಓಡಾಡ್ತಿದ್ಯಲ್ಲ ನೀನು. ಅಯ್ಯೋ ಅಪ್ಪು, ನಂಗೆ ಮುಂಚೆ ಭೂಮಿ ಒಳ್ಳೆತನ ಅರ್ಥನೇ ಆಗಿರ್ಲಿಲ್ಲ ಅಪ್ಪು. ಅವಳು ನನ್ನ ಅಜಿತ್ನ ನನ್ನಿಂದ ಕಿತ್ಕೊಳಕ್ ಟ್ರೈ ಮಾಡ್ತಿದ್ದಾಳೆ ಅನ್ನೋ ಸಿಟ್ಟಿತ್ತು ಅಷ್ಟೇ. ಬಟ್ ನಾವು ಅವಳು ಅಜಿತ್ಗೋಸ್ಕರ ಮಾಡ್ತಿರೋ ತ್ಯಾಗನ ನೆನ್ಸ್ಕೊಂಡ್ರೆ ಯಪ್ಪ, ಬುಲೆಟ್ಟು ಅವಳ ಹಾರ್ಟಕ್ಕೆ ತೀರಾ ಹತ್ರವಾಗಿ ಹಾರ್ಕೊಂಡು ಹೋಯ್ತಂತೆ. ಆದ್ರೂ ಅವಳ ಜೀವದ ಬಗ್ಗೆನೆ ಕೇರ್ ಮಾಡದೆ ಅಜಿತ್ಗೆ ಆ ರಾಣನ ಹಿಡಿಯಕ್ಕೆ ಹೆಲ್ಪ್ ಮಾಡಿದ್ದಾಳೆ. ಅವಳ ತ್ಯಾಗ ನನ್ ಕೋಪ, ಅಸೂಯೆ ಎಲ್ಲಾನು ಮರ್ಸ್ಬಿಡ್ತು ಅಪ್ಪು. ಭೂಮಿ ಒಳ್ಳೆತನ ಅಜ್ಜಿ ಕೋಪನ ಅವಳ ವಿಷಯದಲ್ಲಿ ಹೇಗ್ ಸಾಫ್ಟ್ ಮಾಡ್ಬಿಟ್ಟಿದ್ಯೋ ಹಾಗೇನೆ ನಂದು ಕೋಪ, ಅಸೂಯೆ ಎಲ್ಲದನ್ನೂ ಮರೆ ಮಾಡ್ಬಿಟ್ಟಿದೆ. ಅಲ್ಲ ಅಂಜು, ಪ್ಲೀಸ್ ಅಪ್ಪು, ಭೂಮಿ ವಿಷಯನ ನಾವಿಬ್ರು ಹಿಂಗ್ ಡಿಸ್ಕಸ್ ಮಾಡೋದ್ ಬೇಡ ಪ್ಲೀಸ್. ಅರೆ ಎಲ್ಲಿ ಹೊರಟೆ ಬೇಬಿ? ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತ ಬರ್ತಾ ಇದ್ದೀನಿ. ಭೂಮಿ ರೂಮ್ಗೆ ಮಾಮ್. ವಾಟ್? ನಾನಿವತ್ತು ಭೂಮಿ ಜೊತೆ ಅವಳ ರೂಮಲ್ಲೇ ಮಲ್ಕೋತೀನಿ ಮಾಮ್. ನೋ 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 ಅಂಜು, ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಓವರ್ ಆಗಿ ಆಡ್ತಾ ಇದೀಯಾ. ಏನೇನು ಮಾತಾಡ್ತಾ ಇದೀಯಾ? ವಿಚಿತ್ರವಾಗಿ ಆಡ್ತಿದ್ಯಲ್ಲೇ. ನಾನ್ ಕರೆಕ್ಟ್ ಆಗೇ ಇದೀನಿ ಮಾಮ್. ಬಟ್ ಸರಿ ಹೋಗಕ್ಕೆ ಇಷ್ಟೊಂದ್ ಟೈಮ್ ತಗೊಂಡ್ಬಿಟ್ನಲ್ಲ, ಅದೇ ಬೇಜಾರಾಗ್ತಿರೋದು. ನೀನ್ ನಿಜಕ್ಕೂ ಏನು ಅಂತ ಇದುವರೆಗೂ ಅರ್ಥನೇ ಆಗಿಲ್ಲ ಮಾಮ್. ಬಟ್ ನೀ ಮನೇಲಿ ಇನ್ನು ಮುಖವಾಡ ಹಾಕೊಂಡ್ ಬದುಕ್ತಿದ್ಯಾ ಅಂತ ನನಗ್ ಗೊತ್ತು ಮಾಮ್. ಪ್ಲೀಸ್ ಮಾಮ್, ನೀನು ಬದ್ಲಾಗ್ಬಿಡು. ಹೇ, ವಾಟ್ಸ್ ರಾಂಗ್ ವಿತ್ ಯು? ಏನ್ ಮಾತಾಡ್ತಿದೀಯ? ನೀನ್ ಮಾತಾಡ್ತಿರೋದು ನೋಡಿದ್ರೆ ನಮ್ಗೆ ಟೆನ್ಷನ್ ಆಗ್ತಿದೆ ಅಂಜು. ಹೇ, ಆ ಭೂಮಿನೇ ಮನಸ್ವಿನಿ ಅನ್ನೋ ವಿಷಯ ಏನಾದ್ರೂ ನೀನು ಅಪ್ಪಿ ತಪ್ಪಿನ ಬಾಯ್ ಬಿಟ್ಟ ಅಂದ್ಕೋ, ಆಮೇಲೆ ಅಷ್ಟೇ. ನಾವಿಬ್ರು ಅಮ್ಮ ಮಗಳು ರಸ್ತೆಯಲ್ಲಿ ಅಮ್ಮ ತಾಯಿ ಅಂತ ತಿರ್ಗ್ಬೇಕಾಗತ್ತೆ, ನೆನ್ಪಿಟ್ಕೊ. ಭೂಮಿ ಮನೆ ಮಗಳು ಮಾಮ್, ಶ್ರವಣ್ ದೊಡ್ಡಪ್ಪನ್ ಮಗಳು. ಅವಳಿಂದ ಇಷ್ಟು ದೊಡ್ಡ ಸತ್ಯನ ಮುಚ್ಚಿಟ್ಟು ಅವಳಗ್ ದ್ರೋಹ ಮಾಡ್ತಿದೀವಿ ಅಂತ ಅನ್ನಿಸ್ತಿಲ್ವಾ ಅಂಜು? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡ್ ಮಾತಾಡ್ತಿದ್ಯಾ? ಡೋಂಟ್ ವರಿ ಮಾಮ್, ನಿನಗೋಸ್ಕರ ನಾನ್ ಅವಳ ಹತ್ರ ಏನೂ ಹೇಳೋದಿಲ್ಲ. ಆ ಸೀಕ್ರೆಟ್ ನ ಯಾಕೆ ಹೇಳ್ಬೇಡ ಅಂತ ಪ್ರತಿ ಸಲ ತಡಿತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಆದ್ರೆ ಆ ಭೂಮಿನ ನಿಜವಾದ ಮನಸ್ವಿನಿ ಅನ್ನೋ ಸೀಕ್ರೆಟ್ ರಿವೀಲ್ ಮಾಡಿದ್ರೆ ನೀನ್ ಮುಚ್ಚಿಟ್ಟಿರೋ ಸೀಕ್ರೆಟ್ ಹೊರಗಡೆ ಬರುತ್ತೆ ಅನ್ನೋದು ನಿನ್ ಟೆನ್ಷನ್. ನನ್ಗೆ ಅರ್ಥ ಆಗಿದೆ. ಡೋಂಟ್ ವರಿ ಮಾಮ್, ನಾನ್ ನಿನ್ನ ಯಾವತ್ತೂ ಓವರ್ಟೇಕ್ ಮಾಡೋದಿಲ್ಲ. ಬಟ್ ನಾ ಇನ್ಮೇಲಿಂದ ಅಜಿತ್ ಮತ್ತೆ ಭೂಮಿ ಜೊತೆ ಕ್ಲೋಸ್ ಆಗಿರ್ತೀನಿ. ಗುಡ್ ನೈಟ್ ಮಾಮ್. ಅಜಿತ್ ಜೊತೆಗೆ ಇವ್ಳು ಮದ್ವೆ ಮಾಡಿಸಿ ಇಡೀ ಆಸ್ತಿನ ನಮ್ ಪಾಲ್ ಮಾಡ್ಕೋಬೇಕು ಅಂತ ನಾನಿದ್ರೆ ಈ ರೀತಿ ಆಡಿ ನನ್ನ ಹೊಟ್ಟೆ ಉರಿಸ್ತಿದ್ದಾಳಲ್ಲ, ಹೇಗೆ ಇವಳನ್ನ ಕಂಟ್ರೋಲ್ ಮಾಡೋದು? ಏನು ನೀನ್ ಅವತಾರ ಇದು? ಸಿಡಪ್ ಮತ್ತೆ ಸಿದ್ದಪ್ಪ ಇದ್ರೆ ಒಂಥರ ಕಾಟ, ಇದ್ರೆ ಒಂಥರ ಕಾಟ ಕೊಡ್ತಾನಲ್ಲಪ್ಪ. ಅಪ್ಪ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಭೂಮಿ, ಮಲ್ಗದ್ ರೆಡಿ ಮಾಡ್ಕೋತಿದ್ಯಾ? ಹೌದು. ಅಲ್ಲ, ಇದ್ಯಾಕ್ ಮಧ್ಯದಲ್ಲಿ ಈ ತರ ದಿಂಬಿಟ್ಕೊಂಡಿದ್ಯಾ? ಅದು ಅಂಜು, ಸಾಯಿಬ್ರು ಬೇರೆ ಇಲ್ವಲ್ಲ. ಈ ತರ ದಿಂಬಿಟ್ಕೊಂಡ್ ಮಲ್ಕೊಂಡ್ಬಿಟ್ರೆ ನಿದ್ದೆ ಬಂದ್ಬಿಡತ್ತಾ? ಕಳ್ಳಿ, ನೀನು ಇದೆ ಅಲ್ವಾ, ನಿನ್ನ ಹತ್ರ ಹೇಳ್ತಿಲ್ಲ ಅಲ್ವಾ? ಓ, ನಾನ್ ನಿನ್ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದ್ರು ನಿನ್ ನನ್ ಮೇಲೆ ನಂಬಿಕೆ ಬರ್ತಿಲ್ಲ ಅನ್ಸುತ್ತೆ ಅಲ್ವಾ? ಈಗ ತಾನೇ ಬರಕ್ ಸಾಧ್ಯ. ಮುಂಚೆ ನಾನ್ ನಿನ್ ಜೊತೆ ಎಷ್ಟು ರೂಢಾಗಿ ನಡ್ಕೊಂಡಿದೀನಿ ಅಲ್ವಾ? ನಾನ್ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡಕ್ ರೆಡಿ ಭೂಮು. ನಾನ್ ನಿಮ್ ಒಳ್ಳೆತನದ ಮುಂದೆ ನಿಜವಾಗ್ಲೂ ಸೋತೋಗಿದ್ದೀನಿ. ಇಲ್ಲಿ ನಿಮ್ ವಿಷಯದಲ್ಲಿ ನನ್ ಮನ್ಸಲ್ಲೊಂದು ಮುಖದಲ್ಲೊಂದು ಅನ್ನೋ ಈ ತರ ಸೀನೇ ಇಲ್ಲ ಭೂಮು. ಕಣ್ಣು ಮುಚ್ಕೊಂಡು ನನ್ನ ನಂಬೋದು, ಯಾವುದೇ ಸೀಕ್ರೆಟ್ ಬೇಕಾದ್ರೂ ನನ್ ಜೊತೆ ಶೇರ್ ಮಾಡ್ಕೋಬಹುದು. ಹೌದಾ? ಹೌದು. ಸರಿ, ಈ ತರ ಸರಿಗಿರಿ ಅಂದ್ರೆ ಎಲ್ಲ ಆಗಲ್ಲ ಭೂಮು. ಇವಾಗ ನೀನ್ ನನ್ನ ಹತ್ರ ಒಂದ್ ಸೀಕ್ರೆಟ್ ಶೇರ್ ಮಾಡಿದ್ರೆ ಮಾತ್ರ ನೀನ್ ನನ್ನ ನಂಬಿದ್ಯಾ ಅಂತ ನಾನ್ ನಿನ್ನ ನಂಬೋದು. ಅಂಜು, ನನ್ ಜೀವನದಲ್ಲಿರೋ ಸೀಕ್ರೆಟ್ ಅಂದ್ರೆ ನಾನು ಭಾಗ್ಯಮ್ಮ ಹೆತ್ತ ಮಗಳಲ್ಲ ಅನ್ನೋದು.
ಮತ್ತೆ ನನ್ ಸಾಹೇಬ್ರ ಜೊತೆ ಕಾಂಟ್ರಾಕ್ಟ್ ಮದ್ವೆ ಆಗಿರೋ ವಿಷಯ ನನ್ ಜನ್ಮ ರಹಸ್ಯ ಅಂತೂ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ನನ್ ಸಾಹೇಬ್ರ ಜೊತೆ ಒಪ್ಪಂದದ ಮದ್ವೆ ಆಗಿರೋದನ್ನ ಹೇಳ್ಕೋಬೇಕಷ್ಟೇ. ರೇ ಸಾಗರ್ ಸರ್ ಬನ್ನಿ ಇಲ್ಲಿ. ಸರ್ ಈ ಫೈಲ್ ತಗೊಳ್ಳಿ. ಇದರಲ್ಲಿ ಒಂದಷ್ಟು ಇನ್ಫಾರ್ಮೇಶನ್ಸ್ಗಳಿವೆ. ಇಮಿಡಿಯೇಟ್ ಆಗಿ ಈ ಡೀಟೇಲ್ಸ್ ಅನ್ನ ನನಗೆ ಬೇಕು, ಆದಷ್ಟು ಬೇಗ. ಮೂವ್ ಫಾಸ್ಟ್. ಓಕೆ ಸರ್. ಈ ಅಂಜನ ಏನಾದರೂ ಭೂಮಿನ ಪಟಾಯಿಸ್ಕೊಂಡು ನಮ್ಮ ಮದುವೆ ವಿಷಯನ ತಿಳ್ಕೊಂಡು ಟ್ರೈ ಮಾಡ್ತೀಯಲ್ಲ. ಭೂಮಿ ಮನೇಲಿ ಒಬ್ಬಳೇ ಇರ್ತಾಳೆ. ಅಂಜನ ಅವಳ ಹತ್ರ ಅಂಜು ಒಂದೇ ಒಂದು ನಿಮಿಷ. ಸಾಹೇಬ್ರು ಹೇಳಿ ಸಾಹೇಬ್ರ. ಎಲ್ಲಿದ್ಯಾ? ನಾನು ನಮ್ಮ ರೂಮಲ್ಲಿ ಇದ್ದೀನಿ. ನಿನ್ ಸುತ್ತಮುತ್ತ ಅಂಜನ ಏನಾಗಿದ್ದಾಳ? ಹೌದು, ನಿಮ್ಗೆ ಗೊತ್ತಾಯ್ತು? ಅಲ್ಲಿಗೆ ನಾನ್ ಗೆಸ್ ಮಾಡಿದ್ ಕರೆಕ್ಟ್ ಆಗೇ ಇದೆ. ನಾನೀಗ ಕೇಳೋದಕ್ಕೆಲ್ಲ ಹ್ಞೂ ಇಲ್ಲ ಅಷ್ಟೇ ಆನ್ಸರ್ ಮಾಡು. ಅವಳಿಗೆ ಡೌಟ್ ಬರೋ ಥರ ಏನು ನಡ್ಕೋಬೇಡ. ಸರಿ. ನೋಡು, ನನ್ಗೆ ಯಾಕೋ ಅಂಜನ ಮೇಲೆ ಡೌಟ್ ಬರ್ತಿಲ್ಲ. ಅಂದ್ರೆ ನನ್ ಗೆಸ್ ಕರೆಕ್ಟ್ ಆಗಿದ್ರೆ ಅಂಜು ಪಕ್ಕ ಚೇಂಜ್ ಆಗಿಲ್ಲ. ನಾವು ಮದುವೆ ಆಗಿ ಬಂದಾಗಿಂದ ಅವಳು ಫಾರಿನ್ಗೆ ಹೋಗೋವರೆಗೂ ಅವಳಿಗೆ ನಮ್ಮನೇಲಿ ಒಂದೇ ಕೆಲಸ ಇಟ್ಟಿದ್ದು, ನಮ್ಮ ಮದುವೆನ ಡೂಪ್ಲಿಕೇಟ್ ಮದುವೆ ಅಂತ ಪ್ರೂವ್ ಮಾಡಬೇಕು. ಅದಾದ್ಮೇಲೆ ನನ್ನ ಅವಳು ಮದುವೆ ಆಗ್ಬೇಕು ಅನ್ನೋದು ಅವಳ ಮೈಂಡಲ್ಲಿ ಇಟ್ಟಿದ್ದು. ಸೊ ನಮ್ಮ ಮದುವೆನ ಡೂಪ್ಲಿಕೇಟ್ ಮದುವೆ ಅಂತ ಒಂದೇ ಒಂಚೂರು ಸಂಶಯ ಬಂದ್ರು ಮನೆಯವ್ರ ಮುಂದೆ ಎಲ್ಲ ರಂಪ ರಾಮಾಯಣ ಮಾಡಿ. ಆದ್ರೆ ಈಗ ಅವಳು ತುಂಬಾ ಅಂದ್ರೆ ತುಂಬಾ ಒಳ್ಳೆಯವಳ ತರ ಅನ್ನಿಸ್ಕೋತಾ ಇದ್ದಾಳೆ. ಯಾಕೋ ಅದು ಅವಳ ಕ್ಯಾರೆಕ್ಟರ್ಗಾಗಿರ್ಬೋದು ಅವಳಿಗಾಗಿರ್ಬೋದು ಸೂಟ್ ಆಗ್ತಿಲ್ಲ. ಭೂಮಿ, ನಾನು ಹೇಳೋದನ್ನ ತುಂಬಾ ಹುಷಾರಾಗಿ ಕೇಳಿಸ್ಕೊ. ನಾನು ಹೇಳೋವರೆಗೂ ನನ್ನ ನಿನ್ನ ಮಧ್ಯೆ ಇರುವಂತ ಒಂದು ಸೀಕ್ರೆಟ್ ವಿಚಾರನ ಯಾರಿಗೂ ಹೇಳ್ಕೊಡ್ದು, ಎಸ್ಪೆಷಲಿ ಅಂಜನಂಗೆ. ತಿಳಿಸದಲ್ಲ? ಇದೀನಿ ಅಂಜು. ಅಲ್ಲ, ಅವಳು ಏನೋ ಹೇಳಕ್ ಬಂದೆ, ಅಷ್ಟ್ರಲ್ಲಿ ಫೋನ್ ಬಂತು. ಏನು? ಅಂಜು, ಅದು ನಾವ್ ಮದ್ವೆ ಆಗಿ ಇಷ್ಟ ತಿಂಗಳಲ್ಲಿ ನೀನು ಯಾವತ್ತೂ ರೂಮ್ ಕಡೆನೆ ತಲೆ ಹಾಕ್ಲಿಲ್ಲ ನೋಡು. ನಂಗ್ ಗೊತ್ತು ಏನೋ ವಿಷಯ ಇರುತ್ತೆ ಅಂತ. ಅದನ್ ಕೇಳೋಣ ಅನ್ನೋ ಅಷ್ಟರಲ್ಲಿ ನಮ್ ಸಾಹೇಬ್ರು ಫೋನ್ ಮಾಡ್ಬಿಟ್ರು. ಮುಂಚೆ ನಾನ್ ತುಂಬಾ ಕೆಟ್ಟೋಳಾಗಿದ್ದೆ ಭೂಮು. ನಿನ್ನ ನನ್ ಕಾಂಪಿಟೇಟರ್ ತರ ನೋಡ್ತಾ ಇದ್ದೆ ನಾನು. ಬಟ್ ಮದ್ವೆ ಅನ್ನೋದು ಐ ಥಿಂಕ್ ಸ್ವರ್ಗದಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಆ ದೇವ್ರೆ ನೀನು ಮತ್ತೆ ಅಜಿತ್ ಜೋಡಿ ಆಗ್ಬೇಕು ಅಂತ ಡಿಸೈಡ್ ಮಾಡಾದ್ಮೇಲೆ ನಾನ್ ತಡಿಯಕ್ಕಾಗತ್ತಾ? ಇಲ್ಲ ಅಂತ ರಿಯಲೈಸ್ ಆದ್ಮೇಲೆ ನನ್ ಮನ್ಸಿಗೊಂಥರ ಸಮಾಧಾನ ಆಯ್ತು ಬೋ. ಯು ಡೋಂಟ್ ಮೈಂಡ್ ಇವತ್ತು ಇಲ್ಲೇ ಮಲ್ಕೊಳ್ಳ? ಹಾ, ಇಲ್ಲ, ಇಲ್ಲಿ ಮಲ್ಕೋತೀಯ ನನ್ ಜೊತೆ? ಅದು ನೀನ್ ಅಜಿತ್ ನ ಮದ್ವೆ ಆಗಿ ಬಂದ್ಮೇಲೆ ನಾನ್ ನಿನ್ ಜೊತೆ ಟೈಮೇ ಸ್ಪೆಂಡ್ ಮಾಡಿಲ್ಲ ಭೂಮು. ಅಜಿತ್ ಬೇರೆ ಇವತ್ತು ಮನೆಗ್ ಬರೋದಿಲ್ಲ ಅಲ್ವಾ, ಅಂಡ್ ನೀನು ರೂಮೇಲ್ ಪಾಪ ಒಬ್ಳೇ ಇರ್ತೀಯ ಅಲ್ವಾ. ಸೊ ಅದಕ್ಕೆ ನಾನ್ ನಿನ್ ಜೊತೆ ತುಂಬಾ ತುಂಬಾ ಮಾತಾಡಿ ಹಾಗೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಮಲ್ಕೋ, ಇಬ್ಬರು ಜೋಡಿ ಅಂತೂ. ಮಾಮ, ಅಜಿತ್ ಇಲ್ಲೇ ಮಲ್ಗದ? ಹೌದು, ಅಲ್ಲೇ ಮಲ್ಕೊಳ್ಳೋದು. ಏನಿದು ಅಶ್ವಿನಿ, ಏನ್ ಮಾಡ್ತಾ ಇದೀಯಾ? ಇಷ್ಟು ದಿನ ಆ ಅಜಿತ್ ನ ಬಲೆಲ್ ಬೀಳಿಸ್ಕೊಂಡು ಅವನಿಗೆ ಯಜಮಾನಿಯಾಗಿ ಈ ಇಡೀ ಮನೆ ಆಸ್ತಿಗೆ ಒಡತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ಆ ಅಜಿತ್ ನಮ್ ಡ್ಯಾಡ್ ನ ಅರೆಸ್ಟ್ ಮಾಡಿ ನನ್ನ ಮತ್ತೆ ಸಾಕ್ಷಿ ಅಕ್ಕ ನೆಮ್ಮದಿಗೆ ಬೆಂಕಿ ಇಟ್ಬಿಟ್ಟ. ಅದಕ್ಕೆ ನಾನು ರಾಣ ಮಗಳಾಗಿ ಅಶ್ವಿನಿ ಅನ್ನೋ ಹೆಸರು ಇಟ್ಕೊಂಡು ಈ ಮನೆಯವ್ರ ನೆಮ್ಮದಿನ ಸರ್ವನಾಶ ಮಾಡ್ಬೇಕು ಅಂತ ಶಪಥ ಮಾಡಿದೀನಿ. ಹೇಗೂ ಆ ಶ್ರವಣ್ ನನ್ ಕಂಟ್ರೋಲ್ ಅಲ್ಲೇ ಇದ್ದಾನೆ. ಶ್ರವಣ್ ಒಬ್ಬನ್ನ ಇಟ್ಕೊಂಡು ನೀನ್ ಏನು ಮಾಡೋದಕ್ಕಾಗಲ್ಲ. ಆ ಅಜಿತ್ ಮತ್ತೆ ಭೂಮಿ ಒಂದು ಟೀಮ್ ಆಗಿರೋವರೆಗೂ ಈ ಮನೆ ಒಂದ್ ಇಟ್ಗೆನು ನಿನ್ ಕೈಲಿ ಅಲ್ಲಾಡ್ಸಕ್ಕಾಗಲ್ಲ. ಅದೇ ನನ್ಗೆ ದೊಡ್ಡ ಅಡ್ಡಿ ಆಗಿರೋದು. ಅದಕ್ಕೆ ಮೊದ್ಲು ಅಜಿತ್ ಮತ್ತೆ ಭೂಮಿನ ದೂರ ಮಾಡ್ಬೇಕು. ನಾನೇ ಅಜಿತ್ ಹಿಂದೆ ಬಿದ್ದು ಅವನನ್ನ ಮದ್ವೆ ಆಗಿ ಸೇರ್ ತೀರ್ಸ್ಕೋಬೇಕು ಅಂದ್ರೆ ತುಂಬಾ ಟೈಮ್ ಕಿಲ್ ಆಗುತ್ತೆ. ಅದಕ್ಕೆ ಆ ಅಂಜುನ ಯೂಸ್ ಮಾಡ್ಕೊಂಡು ನನ್ ಕೆಲ್ಸ ಮುಗಿಸ್ಕೋತೀನಿ. ಆದ್ರೆ ಆ ಗೂಬೆ ಅಬ್ರಾಡ್ ಇಂದ ಬಂದ್ಮೇಲೆ ಫುಲ್ ಚೇಂಜ್ ಆಗ್ಬಿಟ್ಟಿದಲ್ಲ. ಅವಳ DNA ಇರೋದು ಆ ದೇವ್ಯಾನಿ ಬ್ಲಡ್.
ಅವಳು ಆ ಬುದ್ಧಿನ ಬಿಟ್ಟು ಬುದ್ಧನ್ ತರ ಆಗ್ತಾಳೆ ಅಂದ್ರೆ ಅದನ್ನ ನನಗೆ ನಂಬೋಕಾಗ್ತಿಲ್ಲ. ಅವಳ ಸೀಕ್ರೆಟ್ ಪ್ಲಾನ್ ಏನು ಅನ್ನೋದನ್ನ ಫಸ್ಟ್ ತಿಳ್ಕೋಬೇಕು. ಅದನ್ನ ಕಂಡಿಡಿತೀನಿ. ಆಲ್ ದಿ ಬೆಸ್ಟ್. ಏನಾಯ್ತು ಭೂಮಿ? ಏನಿಲ್ಲ ಭೂಮಿ, ನಿಮ್ ಮದ್ವೆ ಆಗಿದ್ ಬಂದ್ ಹೊಸ್ತ್ರಲ್ಲಿ ನಿನ್ನ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಟ್ಟಿದೀನಿ. ನೀನು ನನ್ನ ಅಜಿತ್ನ ನನ್ನಿಂದ ಕಿತ್ಕೊಂಡ್ಬಿಟ್ಟೆ ಅಂತ ತುಂಬಾ ಕೋಪ ಬರ್ತಿತ್ತು. ನಿನಗೆ ನನ್ ಮನಸ್ಥಿತಿ ಅರ್ಥ ಆಗುತ್ತೆ ಅಲ್ವಾ ಭೂಮಿ? ನಾನ್ ಇಷ್ಟಪಟ್ಟು ಹುಡ್ಗನ್ನ ಇನ್ನೊಂದ್ ಹುಡ್ಗಿ ಮದ್ವೆ ಆಗಿ ಬಂದ್ರೆ ಆತರ ಜೆಲಸ್ ಫೀಲ್ ಆಗೋದ್ ನ್ಯಾಚುರಲ್ ಅಲ್ವಾ ಭೂಮಿ? ಬಟ್ ಈಗ ಅಜಿತ್ಗೋಸ್ಕರ ನೀನ್ ಗುಂಡೆ ತಿಂದ್ಮೇಲೆ ಅಜಿತ್ ಯಾಕೆ ನಿನ್ನನ್ನೇ ಲವ್ ಮಾಡ್ದ ಅಂತ ಅರ್ಥ ಆಯ್ತು. ಅಜಿತ್ ಅಂತ ಹುಡ್ಗ ಸಿಗ್ತಾನೆ ಅಂದ್ಮೇಲೆ ಯಾವ ಹುಡ್ಗಿಗ್ ತಾನೇ ನೋ ಅನ್ನಕ್ ಮನ್ಸ್ ಬರುತ್ತೆ? ಹಂಗೆ ನೀನು ಓಕೆ ಹೇಳಿ ಮದ್ವೆ ಆಗಿರ್ತೀಯ. ಮೊದ್ಲೇ ಒಂದ್ ಸ್ವಲ್ಪ ಮೆಚೂರ್ಡ್ ಆಗಿ ಯೋಚನೆ ಮಾಡಿದ್ರೆ ಇದೆಲ್ಲ ನನಗೆ ಅರ್ಥ ಆಗಿರೋದು. ಆದ್ರೆ ನಾನ್ ದಡ್ಡಿ, ಸುಮ್ನೆ ನಿನ್ನ ದ್ವೇಷ ಮಾಡ್ಬಿಟ್ಟೆ ಭೂಮಿ. ಐ ಆಮ್ ಸಾರಿ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ಇದೇ ಜಾಗದಲ್ಲಿ ಅಲ್ವಾ ನಾನು ಅಜಿತ್ ಮಲ್ಕೊಳ್ಳೋದು? ನಮಸ್ಕಾರ ಅಮ್ಮ. ಚಂದ್ರಶೇಖರ್ ಅವರೇ, ನೀವಿಲ್ಲಿ? ನಾನೇ ಇವ್ರನ್ನ ಬರೋದಕ್ಕೆ ಹೇಳಿದ್ದು. ಈ ಮನೆ ಮುದ್ದು ಮಗಳಾದ ಅಂಜನಾ ಮಗಳು ಅವ್ರ ಜೀವನದಲ್ಲಿ ಇನ್ನೊಬ್ಬ ಹುಡುಗನ ಮದುವೆ ಆಗಿ ನೆಮ್ಮದಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಯಾರಿಗೂ ಮದ್ವೆ ಆಗಲ್ಲ. ಯಾವತ್ತಿದ್ರು ನಾನು ನಿನ್ನೋಳೆ. ಬಿಕಾಸ್ ಐ ಲವ್ ಯು. Hey. Hey, man, how'd you do? This is all I could find. Hey, what do we have here? Oh, brother, you a lifesaver, dude. Right on. Thank you. Do you need anything else, Weaver? Weaver, do you need... Totally. Hey, Corporal St. John, you one of the good ones, man. Brother from another mother.